ಹಾಯ್ ಎಲ್ರಿಗೂ ನಮಸ್ಕಾರ. ಬಿಲೇಟೆಡ್ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಎಸ್, ಲಕ್ಷ್ಮಿ ಹಬ್ಬ ಮುಗಿತೇನ್ರಮ್ಮ ಲಕ್ಷ್ಮಿಯರ. ಎಸ್, ವರಮಹಾಲಕ್ಷ್ಮಿ ಅಂದ್ರೆ ಲಕ್ಷ್ಮಿ ಯಾರಿಗೆ ಹೊಲಿತಾಳೆ ಅಂತಂದ್ರೆ, ನಾರ್ಮಲ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ, ಮನೆಯಲ್ಲಿರೋ ಹೆಣ್ಣು ಮಕ್ಕಳಿಗೆ ನೋವು ಮಾಡದೆ ಅವರನ್ನ ಖುಷಿಯಾಗಿ ಇಟ್ಕೊಂತಾರೆ, ಅವ್ರ ಮನೆಗೆ ಲಕ್ಷ್ಮಿ ಹೊಲಿತಾಳೆ ಅನ್ನೋ ಕಾನ್ಸೆಪ್ಟ್, ಅನ್ನೋ ಮ್ಯಾಟ್ರು ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಎಸ್, ಅದರ ಮುಂದುವರೆದ ಭಾಗವನ್ನು ನಾವು ಈಗ ಮಾತಾಡೋಣ. ಇವಾಗ ಅವ್ರ ಮನೆಯಲ್ಲಿ ಇರುವಂತಹ ಹೆಣ್ಮಕ್ಳನ್ನ ಮಾತ್ರ ಕಣ್ಣೀರ್ ಹಾಕ್ಸ್ತಿ ಖುಷಿಯಾಗಿ ನೋಡ್ಕೊಂಡ್ರೆ ಮಾತ್ರ ಲಕ್ಷ್ಮಿ ಹೊಲಿಯೋದು ಅಂತೀರಾ? ಇಲ್ಲ. ಈಗ ನೋಡಿ, ತಮ್ಮ ಮನೆಯ ಲಕ್ಷ್ಮಿಯರು ಅಂದ್ರೆ ಅಮ್ಮ ಇರ್ಬೋದು, ಹೆಂಡತಿ ಇರ್ಬೋದು, ಅಕ್ಕ ತಂಗಿ, ಹೆಣ್ಣು ಮಕ್ಕಳು ಇರಬಹುದು, ಅವ್ರನ್ನ ಖುಷಿಯಾಗಿ ಇಟ್ಕೊಳ್ಳೋದು ಓಕೆ, ಗುಡ್, ವೆಲ್ ಅಂಡ್ ಗುಡ್. ಅವ್ರನ್ನ ಖುಷಿಯಾಗಿ ಇಟ್ಕೊಳ್ಳೋ ಕಾರಣಕ್ಕೋಸ್ಕರ ಬೇರೆಯವರ ಮಕ್ಕಳನ್ನ, ಬೇರೆಯವ್ರ ಹೆಂಡತಿನ, ಬೇರೆಯವ್ರ ತಾಯಿನ ನೋಯಿಸಿ ಅವರ ಕಣ್ಣಲ್ಲಿ ಕಣ್ಣೀರ್ ಹಾಕ್ಸೋದಿದೆಯಲ್ಲ, ಅದನ್ನು ಕೂಡ ಲಕ್ಷ್ಮಿಯ ಶಾಪಕ್ಕೆ ಗುರಿ ಹಾಕುವಂತ ಒಂದು ಸಂಗತಿ ಅಂತ ಹೇಳ್ಬೋದು. ನೋಡಿ, ಲಕ್ಷ್ಮಿ ಅಂದ್ರೆ ತುಂಬಾ ಜನ ಅನ್ಕೊಂಡಿದ್ದಾರೆ ದುಡ್ಡು 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 ಅಲ್ಲ, ಕಾಸಲ್ಲ. ಲಕ್ಷ್ಮಿ ಅಂದ್ರೆ ಬರೀ ಹಣ ಅಷ್ಟೇ ಅಲ್ಲ. ಲಕ್ಷ್ಮಿ ಅಂದ್ರೆ ಅಷ್ಟಲಕ್ಷ್ಮಿ ಇದ್ದಾರೆ. ಈಗ ನೋಡಿ, ಅಯ್ಯೋ ನಾನು ಅವ್ರಿಗೆ ಕಣ್ಣಿಗೆ ಹಾಕ್ಸಿದಕ್ಕೆ ನನ್ಗೇನು ಕೆಟ್ಟದಾಗಿದೆ, ಅವರೇ ಕೆಟ್ಟವರಿರ್ಬೋದು, ಅದಕ್ಕೆ ನಂಗೆ ಒಳ್ಳೇದಾಗಿದೆ, ನಾನು ಬೇಕಾದ ಶ್ರೀಮಂತ ಆಗಿದ್ದೀನಲ್ಲ, ದುಡ್ಡಿದೆಯಲ್ಲ ಅಂತ ತುಂಬಾ ಜನ ಭ್ರಮೆಗೆ ಬದುಕ್ತಾ ಇರ್ತಾರೆ. ಸರ್ ಅಥವಾ ಮೇಡಮ್ ಹೇಳೋದು, ಲಕ್ಷ್ಮಿ ಅಂದ್ರೆ ಬರೀ ದುಡ್ಡಲ್ಲ, ಬೇರೆ ತರಾನು ಇದೆ. ಅಷ್ಟಲಕ್ಷ್ಮಿಯರಿದ್ದಾರೆ. ಅದರಲ್ಲಿ ಯಾವ್ದಾದ್ರು ಒಂದಾದ್ರೂ ನಿಮ್ಗೆ ಕೊರತೆ ಆಗಿ ದೇವರು ನಿಮ್ಗೆ ಶಿಕ್ಷೆ ಕೊಟ್ಟಿರ್ತಾನೆ, ನಿಮ್ಗೆ ಗೊತ್ತಾಗ್ತಿರಲ್ಲ ಅಷ್ಟೇ. ಈಗ ನೋಡಿ, ಕೆಲವರಿಗೆ ತಾವು ತಪ್ಪು ಮಾಡ್ತಿದೀವಿ ಅನ್ನೋ ಅರಿವಿರುತ್ತೆ, ಅಂತವರಿಗೆ ಏನಾದ್ರೂ ಒಂದು ಸಣ್ಣ ಚೇಂಜಸ್ ಆದ್ರೆ ಲೈಫಲ್ಲಿ ಅವರಿಗೆ ಗೊತ್ತಾಗ್ಬಿಡುತ್ತೆ, ಅದರಲ್ಲಿ ನಾನು ಈ ತರ ಮಾಡಿದಕ್ಕೆ ನಂಗೆ ಹಿಂಗೆ ಆಗ್ತಾ ಇದೆ ಅಂತ. ಅವರು ಪಶ್ಚಾತ್ತಾಪ ಪಡ್ತಾರೆ, ಅಂಡ್ ದೆನ್ ದೇವ್ರ ಮೊರೆನೂ ಹೋಗ್ತಾರೆ, ಯಾರಿಗೆ ಏನ್ ಕೆಟ್ಟದ್ ಮಾಡಿರ್ತಾರೆ ಅದನ್ನ ರಿಕವರ್ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಾರೆ, ಅವರಿಗೆ ಒಳ್ಳೇದೇ ಆಗುತ್ತೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ. ಆದ್ರೆ ನೋಡಿ, ತಾವು ಮಾಡ್ತಿರೋ ತಪ್ಪುವನ್ನ ಅರಿವೇ ಇಲ್ದಲೆ ಬದುಕ್ತಾ ಇರ್ತಾರಲ್ವಾ, ಅಂತವ್ರಿಗೆ ಬ್ರಹ್ಮ ಬಂದು ಬುದ್ಧಿ ಹೇಳಕ್ಕಾಗಲ್ಲ, ಶಿಕ್ಷೆ ಕೊಟ್ಬಿಟ್ಟೆ ಬುದ್ಧಿ ಹೇಳೋದು ದೇವರು. ಎಸ್, ಈ ತರ ಇದೆ. ಇನ್ನು ಕೆಲವ್ರ ತಲೆ ಇದೆಯಪ್ಪ, ಏನು ಅಂದ್ರೆ ಗಂಡ್ಮಕ್ಳು ನೋಯಿಸಿದ್ರೆ ಮಾತ್ರ ಲಕ್ಷ್ಮಿ ಬರಲ್ಲ, ಲಕ್ಷ್ಮಿ ಒಲಿಯಲ್ಲ. ಇಲ್ವಲ್ಲ, ಹೆಣ್ಮಕ್ಳು ಕೆಲವರು ಇದಿರಲ್ಲ, ತುಂಬಾ ಚೆನ್ನಾಗಿ ನೋಯಿಸೋದ್ರಲ್ಲಿ PhD ಮಾಡಿರ್ತೀರಾ, ಬೇರೆ ಹೆಣ್ಮಕ್ಳು ನೋಯಿಸೋದ್ರಲ್ಲಿ PhD ಮಾಡಿರೋ ಹೆಣ್ಮಕ್ಳು ಇದಿರಲ್ಲ, ನೀವು ಅಷ್ಟೇ ಎಷ್ಟೇ ಪೂಜೆ ಮಾಡಿ, ಎಷ್ಟೇ ಪುನಸ್ಕಾರ ಮಾಡಿ, ನಿಮಗೆ ಎಲ್ಲಾದ್ರೂ ಒಂದು ಕಡೆ ದೇವರು ಮುಂದಿನ ದಿನಗಳಲ್ಲಿ ನೀವು ಸಾಯೋದ್ರೊಳಗೆ ಅಥವಾ ಸತ್ತ ನಂತರನೂ ದೇವ್ರು ಬಿಡೋದಿಲ್ಲ, ನಿಮಗೆ ಕೊಡೋ ಶಿಕ್ಷೆ ಕೊಟ್ಟೇ ಕೊಡ್ತಾನೆ ದೇವರು. ಸೊ ನೀವು ಏನೇ ಪೂಜೆ ಮಾಡಿ, ಏನೇ ಮಾಡಿ, ನೀವು ಲಕ್ಷ್ಮಿಯರು ಅಂತ ಅನ್ಸ್ಕೋಬೇಕು ಅಂದ್ರೆ ಇನ್ನೊಂದು ಹೆಣ್ಣಿಗೆ ನೋವು ಮಾಡೋದನ್ನ ನೀವು ನಿಲ್ಲಿಸಬೇಕು. ಲಕ್ಷ್ಮಿ ಅಂದ್ರೆ ದೇವ್ರು ಯಾವತ್ತಾದ್ರೂ ಕುಂಕುಮ ತರೋದು, ಇನ್ನೊಬ್ರಿಗೆ ನೋವು ಮಾಡೋದು ಮಾಡುತ್ತಾ? ಇಲ್ಲ ತಾನೆ. ಅದೇ ತರ ನೀವು ಲಕ್ಷ್ಮಿಯರು, ದೇವರು ಅನ್ನೋ ಸ್ಥಾನಕ್ಕೆ ನೀವು ಬರ್ಬೇಕು ಅಂದ್ರೆ ನೀವು ಇನ್ನೊಬ್ರಿಗೆ ನೋವು ಮಾಡಬಾರ್ದು. ಎಸ್, ಇದಾಗಿತ್ತು ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಹಾಗಾಗಿ ಸ್ವಲ್ಪ ಇದ್ರ ಬಗ್ಗೆ ಮಾತಾಡೋಣ ಅನಿಸ್ತು, ಮಾತಾಡಿದ್ವಿ. ಎಸ್, ಮುಂದಿನ ಇನ್ನು ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತಾ ಇರ್ತೀನಿ ಮುಂದಿನ ದಿನಗಳಲ್ಲಿ. ಅದನ್ನೆಲ್ಲ ನೋಡ್ಬೇಕು ಅಂದ್ರೆ ದಯವಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ತನು 29 ಫಾಲೋ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ತನು 29 ಶಾರ್ಟ್ಸ್ ಅಂಡ್ ಬ್ಲಾಗ್ಸ್ ಇದನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬೈ.